तर ब्रह्मलिंग देवस्थानाच्या आतील दृश्य तुम्ही हे पाहू शकता. हा देवस्थान हे भरपूर सारे नारळ आणि भरपूर सारे देवस्थानाचं हे आतमध्ये हा खूप सुंदर असा नजारा इथे आम्ही घेतला. त्याच्यानंतर बाहेरची ही जी कंडिशन्स आहे. देवस्थानाचे पुजारी आहेत. आपलं नाव काय? पुजारी माळाप्पा पुजारी. माळप्पा पुजारी आहेत आणि हे पूजा करतात इथे देवस्थानचे. आणि इथे ऍक्च्युली अभिषेक वगैरे असतं त्यावेळेसचा नियम काय आहे हे आपल्याला हे. नमस्कार पुजारी. हा नमस्कार. तुमचं आपलं नाव? आपलं नाव ಸಿದ್ದಪ್ಪ ಚಂದಪ್ಪ ಪೂಜಾರಿ. ಹೇಳ್ರಿ ನೀವು ಇದು ಯಾವಾಗ ಅಭಿಷೇಕ ಯಾವಾಗ ಮಾಡ್ಬೇಕಾದ್ರೆ ಇದ್ರದ್ದು ಅಂದ್ರೆ ರವಿವಾರ ದಿವಸ ನೋಡ್ರಿ ಪೂಜೆ ರಾತ್ರಿ ಆತವ್ರಿ. ಅಭಿಷೇಕ ಮಂದಿಗೆ ಇದ್ರ ಸಂಜೆ ಮಾಡಿ ಹೇಳ್ತೇವ್. ಚಂತನ ಅವ್ರು ಉಪವಾಸ ಇರ್ತಾರ. ಮತ್ತ ಉಪವಾಸ ಮಾಡಿ ಕಿಸರ ಪೂಜೆ ಎಷ್ಟು ಟೈಮಿಗೆ ಆಗ್ತದ. ಒಮ್ಮೆ ಏಕಕ್ಕೆ ಆಗ್ತದ, ಒಮ್ಮೆ ಟೈಮಿಂಗ್ ಬಾನ್ ಹೆಂಗ ಬರ್ತಾವ ಹಂಗ ಪೂಜೆ ಚಾಲು ಮಾಡ್ತೇವ್ರಿ. ಇವತ್ತ 32 ಸಾವಿರ. ಹಾ ಇವತ್ತು 32 ಸಾವಿರ. ಈ ಸದ್ದ 15 ಅಭಿಷೇಕ ಬಂದವ್ರಿ. ಈ ಸದ್ದ ಅದ್ರ ಮೇಲೆ ಈಗ ಪೂಜೆ ಮಾಡ್ಲಿಕ್ಕೆ ಹನ್ನೊಂದು ಟೈಮ್ ಹೋಗ್ತಾರೆ ಒಂದ್ಸರ. ಅಲ್ಲಿಂದ ಈ ಮಂದಿ ಎಷ್ಟು ಅಭಿಷೇಕ ಬಂದ ಒಟ್ಟು ಮಂದಿ ಉಪವಾಸ ಇರ್ತಾರ್ರಿ. ಭಕ್ತ ನೀರ ಅಟ್ಟೆ ಕುಡಿಯೋದ್ರಿ. ನೀರ ಚಾ ಅದ್ರ ಶಿವಾಯ ಏನು ಬಿ ಇಲ್ರಿ. म्हणजे पुजारी लोकांचं सांगणं आहे ಅಂದ್ರೆ ಪ್ರತ್ಯೇಕ ಬಾನಿಗೆ 5 ಮಂದಿ. 32 ಅಭಿಷೇಕಿಗೆ ಎಷ್ಟು ಮಂದಿ ಆಗ್ತದ್ರಿ? 5-6 ಮಂದಿ ಆಗ್ತಾರ್ರಿ. ಒಂದ್ ಅಭಿಷೇಕಿಗೆ 5 ಮಂದಿ ಪೂಜಾರಿಗಳು, ಒಂದು ಗದಿಗೆ ಪೂಜಾರಿ ಅಂತ ಹೇಳಿ ಹಿಂಗ 6 ಮಂದಿ ಆಗ್ತದ್ರಿ. मग हे सगळं एवढं पुजारीचं तुम्ही नियोजन कसं करता? ಎಲ್ಲ पुजारी ಅಷ್ಟು ನಿಯೋಜನೆ ಮಾಡ್ಬೇಕಾದ್ರೆ ನ್ಯೂಸ್ ಏನಂದ್ರ ರಾತ್ರಿ ಗದಿಗೆ ಪೂಜಾರಿ ಮಲ್ಲು ಪೂಜಾರಿ ಏನ್ ಇರ್ತಾನಲ್ರಿ ಅವ್ರು ಒಟ್ಟು ರಾತ್ರಿ ಒಟ್ಟು ಮಂದಿಗೆ ಹೇಳ್ತಾರ್ರಿ ಇವತ್ ನಿಮಗ ಅಭಿಷೇಕ ಅದ. ಅಭಿಷೇಕ ಅಂದ್ರೆ ಹ್ಞೂ ಅಂತಾರ ಅವ್ರು. ಅಂದ್ರಪ್ಲೆ ಅವ್ರು ಆಯ್ತು ಸಂಜೆ ಮಾಡಿ ಯಾನ ಉಂಡಿರ್ತಾರ ಅಷ್ಟೇ. ಪೂಜೆ ಆಗತ್ತನ ಒಟ್ಟ ಊಟ ಮಾಡೋದಿಲ್ರಿ. ಭಕ್ತ ನೀರ ಚಾ ಅಟ್ಟೆ. ನಿಮ್ಮಲ್ಲಿ ಈಗ 150 ಮಂದಿ 150 ಪೂಜಾರಿಗಳು ಇರ್ತಾವ. ಎಲ್ಲ ಮನೆಗೆ ಕಳಿಸ್ತೀವಿ. ಹಾ ಎಷ್ಟು ಮನಿ ಕರೆಸಿ ಒಟ್ಟು ಮಂದಿಗೆಲ್ಲ ಹೇಳ್ತೇವ್ರಿ ನಾವು. ಅವ್ರ ಮನೆ ತಿರುಗಿ ಹೇಳ್ತೇವ್ ನಾಳೆ ನಿಮ್ಮ ಅಭಿಷೇಕ ಅದ. ಎಸ್ ಅಭಿಷೇಕ ಇರ್ತಾವ ಆಸ್ ಮಂದಿ. ಪ್ರತ್ಯೇಕ ಅಭಿಷೇಕಿಗೆ 6 ಮಂದಿ. ಹಾ ಅಟ್ಟ ಅರೇಂಜ್ಮೆಂಟ್ ಪೂಜಾರಿ ಮಾಡ್ತಾನೆ. ಪೂಜೆ ಒಟ್ಟು ಬಾನ್ ಬಂದ್ರಪ್ಲೆ ಪೂಜೆ ಚಾಲು. ಹಾ ಅಟತನ ಪೂಜೆ ಟೈಮಿಂಗ್ ಇಲ್ರಿ. ಯಾಕ ಒಂದು ಹೆಚ್ಚಿದ್ವು ಅಂದ್ರ ಪೂಜೆ ಲೇಟ್ ಆಗ್ತದ್ರಿ. ಕಮ್ಮಿ ಇದ್ದು ಅಂದ್ರ ದೌಡ್ ಆಗ್ತದ್ರಿ. ಹಿಂಗ ಆಗ್ತದ್ರಿ. ಹಾ ಚಂಚಿಕ್ ಇವತ್ತು ಆದ್ನಲ್ರಿ. ಅಂದ್ರ ಇವತ್ತು ಅಭಿಷೇಕ ಇದ್ದಿನ ಮುಂಜಾನೆ ಆಗಲ್ರಿ. ಅಭಿಷೇಕ ಸಂಜೆ ಮಾಡಿನೇ ಆಗ್ತಾರ್ರಿ. ನಸ್ಕಿನ್ ಪೂಜೆ ಆಗಂಗಿಲ್ರಿ. ಅಂದ್ರ ದರ್ರೋಜ್ ದಿನ 2 ಹೊತ್ತು ಪೂಜೆ ಸಂಜಾನೆ ಮುಂಜಾನೆ. ಸಂಜಾನೆ 7:30 ದೇವ್ರದ್ದು ಇದು ಆಗಲ್ಲ ಜಾತ್ರೆ ಅದು ಇರಲ್ಲ. ಬರೀ ಆಯ್ತಾರ್ಕೊಮ್ಮೆ ಜಾತ್ರೆ ತಂಗಿರ ದೊಡ್ಡ ಜಾತ್ರೆ. ದೊಡ್ಡ ಜಾತ್ರೆ ನಮ್ದು. ಮತ್ತ ಮುಂಜಾನೆ ಅದು ರೀ ಹೊಳಿ ಹೋಗ್ಬೇಕ್ರಿ ನಸ್ಕಿನಾಗ. ಅದು ಒಂದು ನಸ್ಕಿನ ಪಾಸಕ್ಕ ಹೊಳಿ ಹೋಗ್ಬೇಕ್ರಿ. ಅಲ್ಲಿ ಹೋಗಿ ನೀರ್ ತಂದೆ ಅಲ್ಲಿ ಬಂದ್ ಇಲ್ಲಿ ನೀರ್ ಕಾಸ್ಬೇಕ್ರಿ. ಒಟ್ಟು ಅವು ಒಂದ್ ಕೊಡ ನೀರ್ ಕಾಸ್ಬೇಕು ದೇವ್ರಿಗೆ. ಅಲ್ಲಿದಿಂದ ಒಟ್ಟು ಎಲ್ಲಾ ಅಭಿಷೇಕ ಮಂದಿಗೆ ನಡ್ಕೋತ ಹೋಗ್ತದ್ರಿ. ನಡ್ಕೋತ ಬರ್ತೇವೆ. ಒಮ್ಮೊಮ್ಮೆ 2 ಮಂದಿ ಹೋಗ್ತೇವೆ. ಮಕ್ಕಳು ಇದ್ವು ಅಂದ್ರೆ 2 ಮಂದಿ ಹೋಗ್ತೇವೆ. ಮತ್ತ ಅಗದಿ ಅಲ್ಲಿ ಹೋಗಿ ಹೊಳ್ಯಾಗ ಹೋಗಿ ಪೂಜೆ ಮಾಡ್ಬೇಕ್ರಿ. ಮೊದಲ ಗಂಗ್ ಸೀತಾಳ ಮಾಡ್ಬೇಕ್ರಿ. ಅವೆಲ್ಲ ಗಂಗ್ ಸೀತಾಳ ಪೂಜಾ ಸಾಹಿತ್ಯ ಇಲ್ಲಿಗೆ ಹೋಗ್ಬೇಕ್ರಿ. ಅಲ್ಲಿದ ಹೋಗಿ ಪೂಜಾರಿ ಝಳಕ್ ಮಾಡ್ಬೇಕ್ರಿ. ಝಳಕ್ ಮಾಡಿ ಅಲ್ಲಿದಿಂದ ಆ ಕೊಡ ತುಂಬಿಕೊಂಡು ಮತ್ ಹೊಳ್ಳಿ ರಿಟರ್ನ್ ಬರ್ಬೇಕ್ರಿ. ಇಲ್ಲಿ ಬಂದು ನೀರ್ ಕಾಸ್ತೇವ್ರಿ. ಅವು ಸೀಗೆಕಾಯಿ ಇರ್ತಾವ್ರಿ. ಸೀಗೆಕಾಯಿ ಹಾಕ್ಬೇಕಾದ್ರ ನೀರಾಗ ಆ ಸೀಗೆಕಾಯಲ್ಲಿ ತಂದು ಒಟ್ಟು ಇದು ಮಾಡ್ಬೇಕು. ನೀರ್ ಕಾಸ್ತೇವ್ರಿ. ನೀರ್ ಕಾಸಿ ಅಲ್ಲಿದಿಂದ ಬಾದ್ಯಾಗ ತಂದು ಒಳಗ ತಂದು ಒಟ್ಟು ತುಡ್ತೇವ್ರಿ. ಮತ್ತ ಹಾಲ ತುಪ್ಪ ಬಾಳಿಕಾಯಿ ಇವೆಲ್ಲ ಏನಾವ್ರಿ ಒಟ್ಟು ಎಲ್ಲ ಏರಿಕೆ ಮಾಡ್ತೇವ್ರಿ. ಏರಿತೇವ್ರಿ ಅದ್ರ ಹಾಲ ತುಪ್ಪ ಬಾಳಿಕಾಯಿ. ಇಲ್ರಿ ಈಗ ಈ ಸದ್ದ ಅಭಿಷೇಕದ ಇದು ಆಗಲ್ರಿ. ಈಗ ಪೂಜೆ ಈಗ ಎಲ್ಲಾ ಮಾಡಿದೇವಲ್ರಿ. ಈಗ ಆಯ್ತ ಅದು ಸಜ್ಜ ಮಾಡಿದ ಬಾನ್ ಬಂದ ಪೂಜೆ. ಈಗ ಬಾನ್ ಹಿಡಿಯೋದ್ ಅಟ್ಟೆ ರೀ. ಒಟ್ಟು ಬಾನ್ ಬರತನ ಪೂಜೆ ಮಾಡಲ್ರಿ. ಒಟ್ಟು ಬಾನ್ ಬಂದ್ರಪ್ಲೆ ಪೂಜೆ ಚಾಲು ರೀ. ಅಟತನ ಪೂಜೆ ಇಲ್ರಿ.
ಬೆಳ್ಳಿನ ಪದಗಳು ಇವತ್ತು ಚೇಂಜ್ ಮಾಡ್ರಿ ಈಗ ಅಭಿಷೇಕ್ ಐತಲ್ರಿ ಅಲ್ಲಿಂದ ಇದು ಪೂಜೆ ಆತ ನೋಡ್ರಿ हे मला असतील तर हे गायक आहेत मेन गायक आणि हे पण त्यांचे मेन गायक यांच्यासोबतच आहेत साहेब गायक आणि आज डॉलिन आज पण आहेत का हा ಇವತ್ತು ರಾತ್ರಿ ದಿನ ರವಿವಾರಕ್ಕೊಮ್ಮ ಪೂಜೆ ಆದಾಗೈತೆ ಬೆಳ್ಳಿನ ಪದ ಚಾಲು ಮಾಡ್ತೀವಿ ಪೂಜೆ ಆಯ್ತು पदकोळमध्ये मराठी वगैरे नाही गात का ಹಾ ಮರಾಠಿ ಅಲ್ರಿ ಕನ್ನಡ ರೀ ಹಿಂಗಾದ್ರು ಮತ್ತ ಇಟ್ಟೆಲ್ಲ ದೇವ್ರ ಹಂಗೆ ನಡ್ಸಿಕೊಟ್ಟನ್ರಿ ಹಂಗೆ ಇಲ್ಲಿಗೆ ಹೊಂಟದ್ರಿ ಇಲ್ಲಿ ತನರಿ ಅನ್ನೋ ತೊಂದ್ರೆ ಬಂದಿಲ್ರಿ ಐದು ಎಲ್ಲ ಹಿಂದಿ ನಡ್ದೆ ಬಂದ್ರಿ ಹಿಂದಿನ ತಲೆ ಹಿಡ್ದೆ ಬಂದದ್ರಿ ಇದು ಅವ್ರದ್ದು ನೋಡಿ ಹಂಗೆ ಒಬ್ಬೊಬ್ರು ಮಾಡ್ಕೋತೀವಿ ಹಿರಿಯರು ಬಂದ್ರು ಹಿರಿಯರದಿಂದ ಈ ಸದ್ ನಾವು ಸಣ್ಣವ್ರು ಹೊಂಟಿದ್ದೇವು ಹಂಗೆ ಹಿಂಗೆ ಒಂದಕ್ಕೊಂದು ಈಗ ನಮ್ಮಿಂದ ಹಂಗೆ ಸಣ್ಣ ಮತ್ ಚಾಲೂನೇವ್ರಿ ಅವ್ರು वयस्कर हा असं घ्यायचं हे वयस्कर आणि तिथले अनुभवी लोक आहेत हे अगोदरपासून सगळं मंदिरचं सगळं सेवा आणि ते मंदिरची पूजा वगैरे बघत आलेत किती वर्षापासून तुम्ही हे बघताय सर्व मंदिराचं पूजा वगैरे करत होते मी 50 वर्ष पुढं ते अगोदरपासून करत असले सगळं बघत होते त्याच्यानंतर तुम्ही हे लोकांना सगळं ट्रेन केले सगळं सांगितलंय तर काय वाटतं तुम्हाला आता हे मंदिराचं कसं डेव्हलपमेंट असं पूजा वगैरे असं कसं चाललंय असं चाललंय मग पहिला जरा एवढं नाही इकडं आमचं लग्न झालं ना जास्त झालंय म्हणजे जास्त आता काय आठवड्याला 40-30 अभिषेक होते ती त्या वेळेला मी पूजा करताना 5 अभिषेक झाले होते 1 वर्षात सगळ्यात हायेस्ट होता तो हा त्या वेळेला एवढं नाही आम्ही सोडलं ना वाढलं बघा वर्ष वाढत गेलं आणि एका वर्षामध्ये आज 400-500 हा 400-500 ह्या वर्षाला जास्त होतं बघा म्हणजे आपल्या देवाची महिमा सुद्धा वाढत आहे गेल्या आठवड्यात किती 32 होते आता काय 31 आहे अच्छा तर इथल्या देवाची श्रद्धा इतकी आहे की लोकांनी आता देणगी वगैरे पण भरपूर देतात ना भरपूर आता भरपूर म्हणजे आणि हा एक श्रद्धास्थान असलेलं श्रावणामधलं जे देवस्थान आहे हे पूर्ण लोकांचे सर्व इच्छा पूर्ण करतात ह्या देवाचं खरंच खूप महिमा आहे आणि हे अनुभवी लोक पण इथं आपल्याला सांगतात त्याचबरोबर आमच्या इथे नागनाथ पवार सुद्धा आहेत ते सुद्धा एक अनुभवी आहेत ते सुद्धा कायम देवाला इकडे असतात लोक तर कायम इथे असतात ಯಾರು ಬೇಡ್ಕೊಂಡ್ರಿ ಅವ್ರಿಗೆಲ್ಲ ಸಕ್ಸಸ್ ಆಗೋದು ಉಂಟ ನೋಡ್ರಿ म्हणजे इथे एक पॉझिटिव्ह एनर्जी आहे आपल्या देवाला म्हणजे तुम्ही कितीही केलात तरी तो आपल्याला काही कमी पडू देत नाही असं आहे इथे सर्व पुजारी लोक आपल्याला सगळे रिस्पॉन्स देतात सर्व कार्यक्रमाचे ಎಲ್ಲ ಹೋಗ್ತದೆ ಈಗ ಜಗತ್ತಿಗೆಲ್ಲ ಆಯ್ತ್ರಿ ಮತ್ ಭಕ್ತರ ಮನೆಗೆ ಅಮಾಸಿಗೆ ಹೇಳ್ಕೊತಾರೆ ಬೀಸ್ ಗುಂತೀವಿ ಬೀಸ್ ಗುಂತೀವಿ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ದೇವ್ರು ಹುಣ್ಣೂರ್ ಬೀರಪ್ಪ ಬರ್ತನ್ರಿ ಅಲ್ಲಿ ಹುಣ್ಣೂರ್ ಬೀರಪ್ಪನ ಭೇಟಿ ಆಗ್ತದ್ರಿ ಮೇನ್ ನಮ್ ಭೇಟಿ ಆಧಾರ ಶಿವ ಯಾರಿಗೂ ಭೇಟಿ ಆಗಲ್ರಿ ಅಲ್ಲಿ ಮೇನ್ ಇದು ದೊಡ್ಡ ದೇವ್ರು ಒಟ್ಟು ಮಂದಿಗೆ ಹನುಮಂತಗೆ ದೊಡ್ಡ ಮಾಳಿಂಗ್ರ ಅಂತ ಹೆಸರು ಮೇನ ಅನ್ನೋದಕ್ಕಾದ್ರೆ ಇದೆ ಈ ಸದಲ್ಲಿ ಹೋಗ್ತೇವ್ರಿ ಬೀಸ್ ಗುಂತಿಗೆ ನಾವು ಇದೇವ್ರಿ ನಮ್ ಇದ್ರ ಭೇಟಿ ಬಂದ ಅವರೇ ಭೇಟಿ ನಮ್ಗೆ ತೋತಾರೆ ನಮ್ ಭೇಟಿ ಆಗಲಕ್ಷ ಯಾವ್ದೇವ್ರು ಭೇಟಿ ಮಾಳಿಂಗರಾಯ ಬೀರಣ್ಣದೇವ್ರ ಶಿಷ್ಯ ಮಗ ಭರಮಲಿಂಗನ ಮಗ ಬೀರಣ್ಣದೇವ್ರ हा तर ही अशी एक आख्यायिका सांगते इथे की माळिंगराया यांचे हे ज्येष्ठ बंधू तर हे ब्रह्मलिंग देवस्थान हे सगळे रूप देवाची रूप सर्व एकच असतात आणि हे सर्व वेगवेगळे दाखले दाखवत आपल्याला सर्व इच्छा पूर्ण करतात आणि खरंच खूप मनशांती खूप छान भेटते इथे सर्व गोष्टी आणि आता अजून वेळ आहे आपल्याला 1 तासाचा वेळ आहे तिथे आपल्याला अभिषेक करण्यासाठी अजून नैवेद्य वगैरे येणार आहे तर इथल्या पुजारींसोबत खरंच गप्पा मारून खूप छान वाटलं कारण इथं आल्यानंतर खूप छान रिस्पेक्ट मिळतं खूप आदर मिळतो आणि यांच्याशी गप्पा मारून थोडंसं मनाला खूप समाधान वाटतं सर्व पुजारी लोक आहेत तुमचं पुजारी नाव रामण्ण पुजारी हे रामण्ण पुजारी आहेत हे माळप्पा पुजारी आहेत सिद्धी पुजारी आणि सिद्ध पुजारी आहेत सिद्ध पुजारी आहेत आणि हे माळप्पा पुजारी आहेत आणि पुजारी अशाच पद्धतीने सर्व पुजारी रामण्ण पुजारी शिवप्पा पुजारी आहेत हे सगळे पुजारी चेअरमन शिवप्पा पुजारी हे तुम्ही बघू शकता
हे पुजारी लोक कायम इथे तत्पर असतात इथे काम करायला. आणि ब्रह्मलिंग देवस्थानाचं हे प्रसिद्ध मंदिर आणि खूप प्रसन्न वाटत आहे इथे. आणि अपडेट्स आहे आणि अभिषेकचा पूर्ण व्हिडिओ कसा आहे तो मी तुम्हाला दिलेलाच आहे, तो व्हिडिओ तुम्ही पाहू शकता. शिवाय याचबरोबर पुजारीचं पुजारीचं अनेक इंटरव्ह्यूज मी घेतलेलंच आहे, पण आज इथल्या अभिषेकच्या बाबतीत सर्व माहिती घेऊन खूप छान वाटलं. अशीच माहिती जर पाहायची असेल तर व्हिडिओला लाईक करा, शेअर करा, सबस्क्राईब करा आणि या सर्व पुजारींना सुद्धा खूप खूप मनापासून धन्यवाद. थँक्यू सो मच.